ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಡಿದ್ದು ನನ್ನ ಮಗಳು ಬರ್ಡೇ ಇದೆ. ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಮನೆಯಲ್ಲೇ ಅಂತ ಟ್ರೈ ಮಾಡ್ತಾಯಿದ್ದೆ. ನಾನು ಲಾಡು ಮಾಡೋಣ, ಮೂತಿಚೂರು ಮಾಡೋಣ ಅಂತ ಟ್ರೈ ಮಾಡಿದೆ. ಅದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡರ್ ಜಾಸ್ತಿ ಆಗೋಯಿತು. ಆದರೂ ಚೆನ್ನಾಗಿ ಬಂದು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ರೆಸಿಪಿದು ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗಳು ರಿಯಾಕ್ಷನ್ ನೋಡ್ಬೇಕು. ಇದನ್ನು ನೋಡಿದ್ಮೇಲೆ ಅವಳಿಗೆ ಇಷ್ಟ ಇಂಥದ್ದೆಲ್ಲ ಮಾಡಿಕೊಟ್ರೆ. ನಾನು ಅವಳ ಬರ್ಡೇಗೆ ಅವಳು ಜಾಮೂನ್ ಮಾಡಮ್ಮ ಅಂದಳು. ನಾನು ಅವಳಿಗೆ ಗೊತ್ತಿಲ್ಲದಂಗೆ ಇದನ್ನು ಮಾಡ್ತಿದ್ದೀನಿ. ಅಂದರೆ ಇದು ಟ್ರಯಲ್ ಅಷ್ಟೇ, ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಯಾವತ್ತೂ ಮಾಡಿರಲಿಲ್ಲ, ಇವತ್ತೇ ಮಾಡಿದ್ದು. ಆದರೆ ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂತು. ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮು ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಅಂತ ಅರ್ಥ ಆಯಿತು. ನೋಡ್ತಿರ್ಬೋದು ಚೆನ್ನಾಗಿ ಬಂದೈತೆ. ಕಲರು ಅಷ್ಟೇ, ನಾನೇನು ಫುಡ್ ಕಲರ್ ಏನೂ ಹಾಕಿಲ್ಲ, ಸ್ವಲ್ಪ ಅರಿಶಿನ ಹಾಕಿದ್ದು ಅಷ್ಟೇ. ಸಖತ್ತಾಗಿ ಬಂದೈತೆ. ಏನೂ ಇಲ್ಲ, 3 ಪದಾರ್ಥ ಹಾಕಿದ್ದು ನಾನು. ಕಡಲೆ ಹಿಟ್ಟು, ಬೆಲ್ಲ, ಸ್ವಲ್ಪ ಅರಿಶಿನ ಪುಡಿ, ಏಲಕ್ಕಿ ಕಾಯಿ ಅಷ್ಟೇ, ಇನ್ನೇನು ಹಾಕಲಿಲ್ಲ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ನಾನು ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಹಾಕಿದ್ದೆ. ಅದು ನನಗೆ ಎಷ್ಟು ಬಂತು ಅಂದರೆ ಒಂದು 6-7 ಲಾಡು ಬಂತು, ಸಾಕು. ನಾನೀಗ ಇದನ್ನು ಟ್ರೈ ಮಾಡಿದ್ದು ಅಷ್ಟೇ. ನಾಳೆ ಮಾಡ್ಕೊಳ್ಳೋಣ, ಇದು ನಾಳೆ ಸಂಜೆ ಮಾಡಿದರೆ ಸ್ವಲ್ಪ ಜಾಸ್ತಿ ಮಾಡೋಣ ನಾಳೆ. ಆಮೇಲೆ ಒಂದೇ ಸಲ ಜಾಸ್ತಿ ಮಾಡೋಕ್ಕೋಗಿ ಹಾಳಾಗ್ಬಿಟ್ರೆ ಕಷ್ಟ ಆಗಬಾರ್ದು ಅಂತ ಒಂದು ಸಲ ಟ್ರೈ ಮಾಡಿದ್ದು. ಅದೇ ಫಸ್ಟ್ ಟೈಮೇ ಚೆನ್ನಾಗಿ ಬಂದ್ಬಿಡ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದರಲ್ಲೇ ಮಾಡಿದ್ದು, ಈ ಚಿಕ್ಕದ್ರಲ್ಲಿ ಪಾಕ ತೊಗೊಂಡು ಮಾಡಿದ್ದು. ಆದರೆ ಸಖತ್ತಾಗಿ ಬಂತು ರೀ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು. ನಾನು ಏನಕ್ಕೆ ಬೇಕ್ರಿಗಳಿಗೋಗಿ ದುಡ್ಡು ಕೊಟ್ಟು ತಗೊಂಬರೋದು, ಮನೇಲೇ ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದು. ಫಸ್ಟ್ ಟೈಮೇ ಚೆನ್ನಾಗಿ ಬಂತು, ಖುಷಿಯಾಯಿತು. ನೋಡಿ, ತುಪ್ಪ ಜಿನಿತಾ ಇದೆ. ಒಂದೇ ಸ್ಪೂನ್ ತುಪ್ಪ ಹಾಕಿದ್ದು ನೋಡಿ, ಸಾಫ್ಟಾಗಿದೆ. ಹಿಂಗೆ ಮುಟ್ಟಿದ್ರೆ ಸಾಕು, ಕಟ್ಟಾಗ್ಬಿಡುತ್ತೆ. ನಾನು ಸ್ವಲ್ಪ ಒಂಚೂರು ಆದರೆ ಒಂದು ಗ್ರೈಂಡಿಂಗ್ ಅಂದಿದ್ರೆ ಆಗೋದು. ನಾನೇನೋ ಪಾಕ ಇಟ್ಟಿದ್ನಲ್ಲ, ಈ ಕಡೆ ತಿರ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ತಾಯಿದ್ದೆ, ಅದು ಸ್ವಲ್ಪ ಗ್ರೈಂಡ್ ಆಗಿಬಿಡ್ತು. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ. 2 ಅಂದ್ಕೊಳ್ಳಿ, ನನಗೆ 2, ನನ್ನ ಮಗಳಿಗೆ 2, ನನ್ನ ಹಸ್ಬೆಂಡ್ಗೆ 2 ಅನ್ನೋ ಥರದಲ್ಲಿ ಒಂದು ಗ್ಲಾಸಲ್ಲಿ, ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಮಾಡಿದ್ದು. ಚೆನ್ನಾಗಿ ಬಂತು. ನಾನು ಇದ್ರ ರೆಸಿಪಿ ಹಾಕೋಣ ಅಂದ್ಕೊಂಡೆ, ಅದು ಹಾಕೋಕ್ಕೆ ಆಗಲಿಲ್ಲ. ನಾನೇ ಟ್ರೈ ಮಾಡ್ತಿದ್ದೀನಿ. ಮತ್ತು ಏನಾದರೂ ಅದು ಹಾಳಾಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾನು ನಾಳೆ ಇದ್ರ ರೆಸಿಪಿ ಬೇಕಾದರೆ ಹಾಕ್ತೀನಿ. ನಿಮ್ಗೆ ಬೇಕು ಅಂದರೆ ನಾಳೆ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಮೊದಲ ಪ್ರಯತ್ನವೇ ಚೆನ್ನಾಗಿ ಸಕ್ಸಸ್ ಆಗಿದೆ. ನನಗೆ ಖುಷಿ ಆಯಿತು. ನಿಮಗೂ ಹಂಗಂತೂ ಸಿಕ್ಕಾಪಟ್ಟೆ ಈಸಿ ಅನ್ನಿಸ್ತು ರೀ. ಆರಾಮಾಗಿ ಮಾಡ್ಕೊಬೋದು ನೋಡಿ. 1/4 kg ಒಂದು ಇಲ್ಲಾಂದ್ರೆ ಒಂದು 20-30 ಮಾಡ್ಕೊಬೋದು. ಮೀಡಿಯಮಾಗಿ ಮಾಡ್ಕೊತೀನಿ ಅಂದರೆ ಅಟ್ಲೀಸ್ಟ್ ಒಂದು 10-15 ಆದರೂ ಬರುತ್ತೆ ನೋಡಿ. ನಾನು ಒಂದು ಹಾಕಿದ್ದು ಟೀ ಗ್ಲಾಸಲ್ಲೇ ಒಂದು 7 ಪೀಸ್ ಆಗಿದೆ ಅಂದರೆ, ನೀವು ಮಾಮೂಲಿ ಇದ್ರಲ್ಲಿ ಮಾಡ್ಕೊತೀನಿ ಈಗ 1/4 kg ಆ ಥರ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಬರುತ್ತೆ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ. ನಂದು ಇದು ಮೊದಲನೇದಾಗೆ ಸುಮ್ಮನೆ ಮಾಡಿಕೊಂಡೆ, ರ್ಯಾಂಡಮ್ ಆಗಿರಲಿ ಅಂತ. ಹೇಗೆ ಬಂದಿದೆ ನಿಮಗೂ ತೋರಿಸೋಣ ನಾನು ಮಾಡ್ಕೊಂಡಿದ್ದು ಅಂತ. ಮೊದಲ ಪ್ರಯತ್ನವೇ ಚೆನ್ನಾಗಾಯಿತು ಅನ್ನೋ ಖುಷಿ ನನಗಿದೆ. ಹಾಗೆ ನಾನು ಈ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬಾಯ್.